ಈ ಸರ್ಕಾರ ಬಂದಾಗಿನಿಂದ ನಿರಂತರ ಬೆಲೆ ಏರಿಕೆ ಆಗ್ತಾ ಇದೆ. ವಿದ್ಯುತ್ ಬೆಲೆ ಆಯಿತು, ಹಾಲಿನ ಬೆಲೆ ಆಯಿತು, ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ. ಒಂದು ಕೈನಲ್ಲಿ ಗ್ಯಾರಂಟಿ ಕೊಟ್ಟು 10 ಕೈನಲ್ಲಿ ಕಿತ್ಕೊಳ್ತಾ ಇದ್ದಾರೆ ಅಂತೇಳಿ ಟಿವಿ9ಗೆ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಈಗ ಕರೆಂಟ್ ಬಿಲ್ ಜಾಸ್ತಿ ಆಗಿರುವಂಥದ್ದು KERC ಈಗಾಗಲೇ ಹೇಳಿದೆ, ಅಂದರೆ ಅದಕ್ಕೆ ರೀಸನ್ಸ್ ಕೂಡ ಕೊಟ್ಟಿದೆ. ಪಿಂಚಣಿ, ಗ್ರ್ಯಾಚ್ಯುಟಿ ಇದೆಲ್ಲವೂ ಕೂಡ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಗ್ರಾಹಕರ ಮೇಲೆ ಹೊರೆ ಹಾಕ್ತಿದ್ದಾರೆ ಅಂತೇಳಿ. ಸೊ ವಿಪಕ್ಷ ಇದನ್ನ ಯಾವ ರೀತಿಯಾಗಿ ನೋಡ್ತಾ ಇದೆ ಈ ಬೆಲೆ ಏರಿಕೆನ? ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಬೆಲೆಗಳ ಏರಿಕೆ ಆಗ್ತಾ ಇವೆ, ನಾವು ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದೇನೆ ಕಾಂಗ್ರೆಸ್ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ. ಇದಕ್ಕೆ ಕಾರಣ ಗ್ಯಾರಂಟಿಗಳು ಅಂತ ಹೇಳಿ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇವೆ. ಪ್ರಮೋದ್, ಅವಿನಾಶ್, ಈ ವಿಚಾರ ಏನಿದೆ ಸರ್ಜ್ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತದೆ. ಬೆಲೆ ಏರಿಕೆ ಒಂದು ಭಾಗ, ಜೊತೆಗೆ 36 ಪೈಸೆ KERC ಹೆಚ್ಚಳ ಮಾಡಿರುವಂಥದ್ದು ರಾಜಕೀಯವಾಗಿಯೂ ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಚರ್ಚೆ ಆಗ್ತದೆ. ನಮ್ಮ ಜೊತೆಗೆ ಕಾರ್ಮಿಕ ಸಚಿವರಂತ ಸಂತೋಷ್ ಲಾಡ್ ಅವರು ಜೊತೆ. ಸಂತೋಷ್ ಲಾಡ್ ಅವರು ಮೊದಲನೇದಾಗಿ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಒಂದು ಭಾಗ ಆದರೆ KERC ಬೇರೆ ಬೇರೆ ಕಾರಣಗಳನ್ನ, ಅದು ಕೋರ್ಟ್ ಆರ್ಡರ್ಸ್ ಇರ್ಬೋದು ಅಥವಾ ಅವ್ರದ್ದೇ ಆದಂಥ ನಿಲ್ಬಿರ್ಬೋದು. ಈಗ 36 ಪೈಸೆ ಹೆಚ್ಚಳ ಅಂತ ಅಫ್ಕೋರ್ಸ್ ನೀವು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀರಿ, ಬಟ್ ಅದನ್ನು ಹೊರತುಪಡಿಸಿ ಸ್ಮಾಲ್ ಇಂಡಸ್ಟ್ರಿಗಳಿದೆ, 200 ಯೂನಿಟ್ಗಿಂತ ಹೆಚ್ಚು ಯೂಸ್ ಮಾಡುವಂಥ ಗ್ರಾಹಕರಿದ್ದಾರೆ, ಅವ್ರ ಮೇಲೆ ಹೊರೆ ಆಗ್ತಾ ಇದೆ, 10% ಹೆಚ್ಚಾಗುತ್ತೆ ಅಂತ. ಸರ್ಕಾರ ಇದನ್ನು ಯಾವ ರೀತಿ ನೋಡುತ್ತೆ ಸರ್? ವಿಪಕ್ಷಗಳು ಸಹಜವಾಗಿ ಆರೋಪ ಮಾಡ್ತಾರೆ ಬೆಲೆ ಏರಿಕೆಯಿಂದ ಹೈರಾಣ ಆಗುತ್ತೆ ಅಂತ. ಒಂದು ಕಡೆಗೆ ಗ್ಯಾರಂಟಿ ಕೊಡ್ತಿದ್ದೀರಿ ನೀವು, ಮತ್ತೊಂದು ಕಡೆಗೆ ಅದರಿಂದ ದರ ಹೆಚ್ಚಳ ಕೂಡ ಆಗ್ತಾ ಇದೆ, ಅವರಿಂದಲೇ ವಸೂಲಿ ಮಾಡ್ದಂಗೆ ಆಗ್ತಾ ಇದೆ ಅಂತ. ಈ ಒಂದು ಬೆಲೆ ಪ್ರಮುಖವಾಗಿ ಕರೆಂಟ್ ಬಿಲ್ ಜಾಸ್ತಿ ಆಗಿರೋ ಬಗ್ಗೆ KERCಗೆ ತಮ್ಮ ಸಮ್ಮತ ಇದೆಯಾ? ಯಾಕೆಂದರೆ ಸ್ಟ್ಯಾಚ್ಯೂಟರಿ ಬಾಡಿ, ಅದಕ್ಕೇನಾದ್ರು ಅಬ್ಜೆಕ್ಷನ್ ಹಾಕ್ತೀರಾ? ಸ್ಟ್ಯಾಟ್ಯುಟರಿ ಬಾಡಿ ಎಲ್ಲ ಸಂದರ್ಭದಲ್ಲಿ ಏನು ಬೆಲೆ ಏರಿಕೆ ಹೇಳ್ತಾರೆ ಅದು ಸರ್ಕಾರ ಒಪ್ತದೆ ಅಲ್ವಾ? ಸೊ ಈಗ ನಾವು ಗ್ಯಾರಂಟಿ ಯೋಜನೆಯಲ್ಲಿ 200 ಯೂನಿಟ್ವರೆಗೆ ಫ್ರೀ ಕೊಡ್ತಾ ಇದ್ದೀವಿ. ಅದರ ಮೇಲೆ ನೀವು ಹೇಳ್ದಂಗೆ ಈವನ್ ಅಸ್ಯೂಮಿಂಗ್ ದಟ್ ವಿ ಆರ್ ಚಾರ್ಜಿಂಗ್ 36 ಪೈಸಾ ಪರ್ ಯೂನಿಟ್, ಬಟ್ ಇಫ್ ಯು ಸಿ ಲಾರ್ಜರ್ ಪೀಪಲ್ ದೇ ಡೋಂಟ್ ಕ್ವಾಲಿಫೈ ಟು ಪೇ ಆಲ್ಸೋ. The larger people who are there, who are getting benefit up to 200 units, if they are below less than 200 units, it is free for them. If I am wrong, correct me. I am right or wrong? ಬಟ್ ಅಟ್ ದ ಸೇಮ್ ಟೈಮ್ ಈಗ ನೀವು ಸ್ಮಾಲರ್ ಇಂಡಸ್ಟ್ರಿ ಕೊಡ್ತೀರಿ, ಈಗ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳು, ಅದ್ರ ಜೊತೆಗೆ ಈಗ ಯಾರು ವ್ಯಾಪಾರಸ್ಥರು ಮಾಡಿರ್ತಾರೆ, ಯಾರೊಬ್ಬ ಗೂಡಂಗಡಿ ನಡೆಸಿ, ಗೂಡಂಗಡಿಗಿಂತ ಹೆಚ್ಚಾಗಿ ಒಬ್ಬ ಬಾಡಿಗೆ ತೊಗೊಂಡಿರ್ತಾನೆ, ಕಮರ್ಷಿಯಲ್ ಆಗಿ ಯೂಸ್ ಮಾಡಿರ್ತಾನೆ, ಅಂಥವ್ರಿಗೆ ಹೊರೆ ಬೀಳುತ್ತೆ. ಅಂದರೆ ಒಂದು ಹ್ಯಾಂಡಲ್ ನೀವು ಅವ್ರ ಮನೆಗೆ ಕರೆಂಟ್ ಫ್ರೀಯಾಗಿ ಕೊಟ್ಟಿರ್ತೀರಿ, ನಾನು ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿರ್ತೀನಿ, ನನಗೆಲ್ಲ ದರ ಜಾಸ್ತಿ ಮಾಡ್ತೀರಿ, ಆವಾಗ ಹೇಗಾಗುತ್ತೆ? ನನ್ನ ಮನೆಗೆ ಕರೆಂಟ್ ಫ್ರೀ, ಬಟ್ ನನ್ನ ಅಂಗಡಿಗೆ ಜಾಸ್ತಿ, ನನ್ನಿಂದ ನನ್ನ ಪಾಕೆಟಿಂದನೇ ಕೊಡ್ತಾ ಇಲ್ವಾ ನಾನು? ಮತ್ತು ಎಲ್ಲ ದೇಶ ಹಂಗೆ ತಾನೇ ಇರೋದು, ಯಾರ್ದೋ ಒಂದು ಪಾಕೆಟ್ಲಿಂದ ತೊಗೊಂಡು ಯಾರಿಗೆ ಕೊಡ್ಬೇಕು ತಾನೆ. ಮತ್ತು ದೇಶಗಳು ಹೆಂಗೆ ನಡೀತವೆ? ಅಮೇರಿಕ ಹೆಂಗೆ ನಡೀತೈತೆ? ಟ್ಯಾಕ್ಸೇಷನ್ ಮುಖಾಂತರ ನಡೀತೈತೆ. ಈ ಒಂದು ವಿ ಆರ್ ಟ್ಯಾಕ್ಸಿಂಗ್, ಬಟ್ 90% ಪೀಪಲ್ಗೆ ವಿ ಆರ್ ಬೆನಿಫಿಟಿಂಗ್ ಔಟ್ ಆಫ್ ದಿಸ್ ಟ್ಯಾಕ್ಸೇಷನ್ ಆಲ್ಸೋ, ರೈಟ್? ವೆನ್ ವಿ ಆರ್ ಗಿವಿಂಗ್ ದಿಸ್ ಗ್ಯಾರಂಟೀಸ್, ಒನ್ ಅಮಾಂಗ್ ಗ್ಯಾರಂಟೀಸ್ ಆಲ್ಸೋ ಯೂನಿಟ್ ಕರೆಂಟ್ ಫ್ರೀ ಇದೆ. ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಸರ್ಕಾರ ರೊಕ್ಕ ತೊಗೊಂಡ್ರು ಕೂಡ 90% ಹೆಚ್ಚು ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮದ ಈ ರೀತಿ ಡಿಬೇಟ್ ಮಾಡ್ಬೋದಲ್ಲ ನೀವು? 36% ಇನ್ಕ್ರೀಸ್ ಆಗಿದೆ, ಒಪ್ಪೋಣ. ಎಲ್ಲ ಸರ್ಕಾರ ಅವಧಿಯಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ. ಏನು ನಮ್ಮ ಸರ್ಕಾರ ಅವಧಿಯಲ್ಲಿ ಮಾತ್ರ ಇನ್ಕ್ರೀಸ್ ಆಗಿದೆಯಾ? ಅದನ್ನೇ ಅಲ್ಲ, ಒಂದು ನಿಮಿಷ, ನಮ್ಮ ಸರ್ಕಾರ ಅವಧಿಯಲ್ಲಿ ಯಾವುದೇ ಒಂದು ದರ ಇನ್ಕ್ರೀಸ್ ಆದ ತಕ್ಷಣ ಅದು ಗ್ಯಾರಂಟಿಗೆ ರಿಲೇಟ್ ಮಾಡ್ತಾರೆ. ಬಿಟ್ವೀನ್ ಮೀ ಆ್ಯಂಡ್ ಯು, ಎನಿಥಿಂಗ್ ವಿಚ್ ಗೆಟ್ಸ್ ಇನ್ಕ್ರೀಸ್ಡ್ ದಟ್ ಡೈರೆಕ್ಟ್ಲಿ ಗೋಸ್ ಟು ಗ್ಯಾರಂಟಿ. ಇದಕ್ಕೆ ನನ್ನ ಪ್ರಶ್ನೆ ಇದೆ, ಕೇಳ್ಬಿಡ್ತೀನಿ. ಗ್ಯಾರಂಟಿಗೆ ಯಾಕೆ ಪ್ರಶ್ನೆ ಬರ್ತಾ ಇದೆ ಅಂದರೆ, ಗ್ಯಾರಂಟಿ ನೀವು ಕೊಡ್ತಾ ಇದ್ದೀರಾ, ಲಾರ್ಜರ್ ಇಂಟ್ರೆಸ್ಟಲ್ಲಿ ನೀವು ಅದನ್ನು ಜನಕ್ಕೆ ರೀಚ್ ಔಟ್ ಮಾಡ್ತೀರಂತ. ಲಾರ್ಜರ್ ಇಂಟ್ರೆಸ್ಟ್ ಒಂದು ಕಡೆಗೆ ಆದರೆ ಅಟ್ ದ ಸೇಮ್ ಟೈಮ್ ಲಾರ್ಜರ್ ಬೆನಿಫಿಷರಿ ಯಾರಿದ್ದಾರೆ ಅವ್ರಿಗೇನೆ ಈಗ ಹಾಲಿನ ದರ ಇರ್ಬೋದು, ನೀರಿನ ದರ ಇರ್ಬೋದು, ಬೇರೆ ಬೇರೆ ಇವನ್ ರೆವೆನ್ಯೂ ಸೆಕ್ಟರ್ಸಲ್ಲಿ ಆಗಿರುವಂಥ ಹೆಚ್ಚಳ ಇರ್ಬೋದು, ಇದೆಲ್ಲವೂ ಕೂಡ ಗ್ಯಾರಂಟಿಯ ಜೊತೆಗೆ ಅವ್ರ ಜೋಬಿಗೆ ಮತ್ತೆ ಹೋಗ್ತಾ ಇದೆ ಅಂತ. ನೀವು ಬಡವರಿಗೆ ಕೊಡೋದು ಓಕೆ, ಬಟ್ ಇನ್ ಜನರಲ್ ಆಗಿ ಕೊಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ದರ ನೀವು ಜಾಸ್ತಿ ಮಾಡೋದಂತ ಅದೇ ಜನಗಳಿಗೆ ಟ್ಯಾಕ್ಸ್ ಬೀಳ್ತಾ ಇದೆ ಅಂತ. ನಿಮ್ಗೇನು ಅನ್ಸುತ್ತೆ? ಬಡವರು ಟ್ಯಾಕ್ಸ್ ಕೊಡ್ತಾ ಇಲ್ಲ ಅನ್ಸುತ್ತಾ ನಿಮಗೆ? ಅಲ್ಲ, ಬಡವರು ಟ್ಯಾಕ್ಸ್ ಕೊಡ್ತಾರೆ, ಮತ್ತೆ ಟ್ಯಾಕ್ಸ್ಗಳು ನೀವು ಜಾಸ್ತಿ ಮಾಡ್ತಿದ್ರಲ್ಲ, ಅದು ಪ್ರಶ್ನೆ ಇರುವಂಥದ್ದು. ಅದನ್ನು ಯಾವ ರೀತಿ ಜನಗಳಿಗೆ ಕೊಡೋದು ಓಕೆ, ಬಟ್ ಅದನ್ನು ಅಡ್ರೆಸ್ ಮಾಡೋದು ಒಂದು ರೀತಿ ಇರುತ್ತಲ್ಲ. ಹೇಳ್ತಿರೋದು ನೀವು ಮೆಕ್ಯಾನಿಸಮ್ನ ಹೌ ಯು ವಾಂಟ್ ಟು ಆರ್ಗ್ಯೂ, ಬಿಕಾಸ್ 64% ಆಫ್ ದಿಸ್ ಕಂಟ್ರಿ ಪುವರ್ ಪೀಪಲ್ ದೇ ಗಿವ್ GST. 64% ಈ ದೇಶದ ಬಡವರು GST ಕೊಡ್ತಾರೆ. 64% ಈ ದೇಶದ ಜನ GST ಕೊಡ್ತಾರೆ. ಸೊ ದ ಲಾರ್ಜರ್ ಚಂಕಿಗೆ ತಾನೇ ನಾವು ಸಹಾಯ ಮಾಡಬೇಕು. ಈಗ ದೇಶದ ರೆವಿನ್ಯೂ ಏನಿದೆ, ಇದನ್ನು 50 ಲಕ್ಷ ಕೋಟಿ ಬಡ್ಜೆಟ್ ಬಂದಿದೆ, ಬಡವರೇ ಕೊಡ್ತಕ್ಕಂಥ ದುಡ್ಡಿದು, ಬರೀ ಸಾಹುಕಾರಗಳು ಕೊಡ್ತಕ್ಕಂಥ ದುಡ್ಡಲ್ಲ. GST ಬಂದಾದ ನಂತರ ಹಾಲ್ ಮೇಲೆ, ಮೊಸರು ಮೇಲೆ, ಖಾರಪುಡಿ ಮೇಲೆ, ಮೆಣಸಿನ್ಕಾಯಿ ಮೇಲೆ, ನೀವು ಕರ್ಪೂರದ ಮೇಲೆ, ನೀವು ತೆಂಗಿನಕಾಯಿ ಮೇಲೆ, ಸುಡುಗಾಡು ಹೋಗೋವರೆಗೆ GST ಇದೆ. ಆ 64% ಜನರು ಏನು GST ಕೊಡ್ತಾ ಇದ್ದಾರೆ, ಅದಕ್ಕೆ ಈ ದೇಶದ ಆದಾಯ ಆಗಿರ್ತಕ್ಕಂಥದ್ದು. ಸೊ ಯಾವನು ಪಾಪ GST ಕೊಡ್ತಾ ಇದ್ದಾನೆ,
ಬಹುತೇಕ ಯಾರು ಪಾಪ ವ್ಯವಹಾರ ಮಾಡಲ್ಲ, ಯಾರು ಇನ್ಕಮ್ ಟ್ಯಾಕ್ಸ್ನಲ್ಲೂ ಬರಲ್ಲ, ಅಂಥವ್ರಿಗೆ ಟ್ಯಾಕ್ಸ್ ಮಾಡಿ ತೊಗೊಂಡು ಇವತ್ತು ಮೊನ್ನೆ ಕೇಂದ್ರ ಸರ್ಕಾರದಲ್ಲಿ 16 ಲಕ್ಷ ಕೋಟಿ ರೈಟ್ ಆಫ್ ಮಾಡಿದ್ದಾರೆ. ವೇ ಆಫ್ ಅಂತ ಹೇಳಿ ರೈಟ್ ಆಫ್ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆನೇ ಬರೋದಿಲ್ಲಲ್ಲ. ಇಟ್ ಡಿಪೆಂಡ್ಸ್ ಆನ್ ಹೌ ಯು ವಾಂಟ್ ಟು ಟೇಕ್ ಅ ಡಿಬೇಟ್. ಸೊ ಹೋಲಿಸ್ಟಿಕ್ಲಿ ಟು ಸ್ಟಾರ್ಟ್ ವೇರ್ ವಿ ಬಿಗ್ಯಾನ್, ಎಸ್ 36% ಇನ್ಕ್ರೀಸ್ ಆಗಿದ್ರು ಕೂಡ ಐ ವಾಂಟ್ ಯು ಟು ಸಮ್ ಅಪ್ 36 ಪೈಸೆ ಇನ್ಕ್ರೀಸ್ ಆಗಿದ್ದು ಕೂಡ ಪರ್ ಯೂನಿಟ್ ನೀವು ಸಮ್ ಅಪ್ ಮಾಡಬೇಕು. 36% ಬೈ ಚಾನ್ಸ್ ನಾವು ಈ ಯೋಜನೆ ಇರಲಿಲ್ಲ ಅಂತ ಇಟ್ಕೊಳ್ರಿ, ಶಕ್ತಿ ಯೋಜನೆ ಇರಲಿಲ್ಲ ಅಂತ ಇಟ್ಕೊಳ್ರಿ, ಎಲ್ಲರಿಗೂ ಲಾಗು ಆಗ್ತಾ ಇತ್ತು ಇದು. ಈಗ ನೀವೇನು ಹೇಳ್ಬೇಕಂದ್ರೆ ಈ 36 ಪೈಸೆ ಇನ್ಕ್ರೀಸ್ ಆಗಿದೆ, ಬಹುತೇಕ ಕರ್ನಾಟಕದಲ್ಲಿರ್ತಕ್ಕಂಥ ಬಡವರಿಗೆಲ್ಲ ಬಿಟ್ಟು ಇಷ್ಟು ಜನಕ್ಕೆ ಮಾತ್ರ ಇದು ಲಾಗು ಆಗತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಪರ್ಫೆಕ್ಟ್ ಅನಲೈಸಿಂಗ್ ಆಗುತ್ತೆ. ಒಂದು ವಿಚಾರ ಫೈನಲಿ ಈ ಪೊಲಿಟಿಕಲಿ ಕೂಡ ಡಿಬೇಟ್ ಆಗ್ತಾ ಇದೆ. ಪೊಲಿಟಿಕಲಿ ಕೋರ್ಸ್ ನೀವು ಪೊಲಿಟಿಕಲ್ ಪಾರ್ಟಿ ಇದ್ದಾಗ ನಿಮ್ಮ ವ್ಯೂನ್ ಇರ್ತೀರಿ. ಅವ್ರು ಹೇಳ್ತಾ ಇರುವಂಥದ್ದು, ಈಗ ಸಿ ಟಿ ರವಿ ಅವರು ಮಾತಾಡ್ರು, ಇಲ್ಲಿ ಗಾಳಿಗೂ ಟ್ಯಾಕ್ಸ್ ಇದೆ, ಹಿಮಾಚಲ ಪ್ರದೇಶದ ಟಾಯ್ಲೆಟ್ಗೂ ಟ್ಯಾಕ್ಸ್ ಹಾಕಿದ್ದಾರೆ. ಹೀಗಾಗಿ ಈ ಒಂದು ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಟ್ಯಾಕ್ಸ್ಗಳನ್ನು ಅಥವಾ ದರ ಏರಿಕೆ, ಬೆಲೆ ಏರಿಕೆ ಮಾತ್ರ ಸರಿಯಾಗಿ ಅನುಷ್ಠಾನ ಆಗಿದೆ ಅನ್ನುವಂಥ ಪೊಲಿಟಿಕಲ್ ಆರೋಪಕ್ಕೆ ಏನು ಹೇಳ್ತೀವಿ? ಅಲ್ಲ, ಅವ್ರು ಪೊಲಿಟಿಕಲ್ ಆರೋಪ ಮಾಡ್ತಕ್ಕಂಥ ಸರಿ ಇದೆ. ಅವ್ರಿಗೇನಂತಂದರೆ ವೆನ್ ಎವರ್ ದೇ ಆರ್ ಇನ್ ಅಪೋಸಿಷನ್ ದೇ ವಿಲ್ ಹ್ಯಾವ್ ಟು ಸ್ಪೀಕ್ ಅಲ್ವಾ. ಈಗ ಅವ್ರು ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪಂದು ನೀವು ಕೇಳಬೇಕು. ಉಲ್ಟಾ ಹೋಗ್ಬಿಡೋಣ. ಈಗ ಇದೇ ನಮ್ಮ ಸರ್ಕಾರದ್ದು BJP ಇರ್ತಕ್ಕಂಥ ಒಂದು ಸರ್ಕಾರಕ್ಕೆ ಯೋಚನೆ ಮಾಡಿ ನೋಡೋಣ. ಗುಜರಾತ್ ಕರ್ನಾಟಕ ಟ್ಯಾಲಿ ಮಾಡಿಬಿಡೋಣ, ಅಥವಾ ಗುಜರಾತ್ MP, ಗುಜರಾತ್ UP ಯಾವುದೋ ಒಂದು ರಾಜ್ಯಕ್ಕೆ ಟ್ಯಾಲಿ ಮಾಡಿ ಮಾತಾಡಿದ್ರೆ ಔಟ್ ಆಫ್ 10 ಪಾಯಿಂಟ್ಸ್ ನಾವೆಷ್ಟು ಸ್ಕೋರ್ ಮಾಡ್ತೀವಿ, ಔಟ್ ಆಫ್ 10 ಪಾಯಿಂಟ್ಸ್ ಅವ್ರು ಎಷ್ಟು ಸ್ಕೋರ್ ಮಾಡ್ತಾರೆ, ಅವ್ರು ಇರ್ತಕ್ಕಂಥ ರಾಜ್ಯಗಳಲ್ಲಿ ಎಷ್ಟು ಪ್ರಮುಖವಾಗಿ ಡೆವಲಪ್ಮೆಂಟ್ ಆಗಿದೆ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಸಮರ್ಪಕವಾಗಿ ಮಾತನಾಡ್ಬೋದು. ಈಗ ಅವ್ರು ಯಾವುದೋ ಒಂದು ಸಂದರ್ಭಕ್ಕೆ ಯಾವುದೋ ಒಂದು ರೆಫರೆನ್ಸ್ನ ಕೇಳಿದ ತಕ್ಷಣ ನೀವು ನಮ್ಮನ್ನು ಕೇಳಿದ್ರೆ ಅದು ಸಮರ್ಪಕವಾಗಿ ಉತ್ತರ ಕೊಡೋಕ್ಕಾಗಲ್ಲ. ನಾನು ಡಿಫೆಂಡ್ ಮಾಡ್ಕೋಬೋದು ಅಷ್ಟೇ. ಐ ಕ್ಯಾನ್ ಓನ್ಲಿ ಡಿಫೆಂಡ್ ಇಟ್. ಥ್ಯಾಂಕ್ ಯು, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ರು. ಇಷ್ಟು ಸಚಿವರಾದಂಥ ಲಾಡ್ ಅವರು ಹೇಳ್ತಾ ಇರುವಂಥ ಅವಿನಾಶ್ ಇಲ್ಲಿಂದ ಬರ್ತಾ ಇರುವಂಥ ಮಾಹಿತಿ. ಒಟ್ಟಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದ್ರ ಜೊತೆಗೆ ಇದರ ಲಾರ್ಜರ್ ಬೆನಿಫಿಷಿಯರ್ನ ನೋಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅವಿನಾಶ್. ಓಕೆ, ಥ್ಯಾಂಕ್ ಯು ಪ್ರಮೋದ್. ಇದು ಸಂತೋಷ್ ಲಾಡ್ ಅವರ ಒಂದು ಡಿಫೆನ್ಸ್. ಅಂದರೆ ಇನ್ನು ನಾವೇನು ಬೇರೆ ಸರ್ಕಾರದಲ್ಲಿ ಏನು ಜಾಸ್ತಿ ಮಾಡಿಲ್ಲ ಅಂತ ಅಲ್ಲ, ನಮ್ಮ ಸರ್ಕಾರ ಬಂದಾಗ ಮಾಡಿದ್ರೆ ಯಾಕೆ ಇದನ್ನು ಇಷ್ಟೊಂದು ದೊಡ್ಡದಾಗಿ ಇದು ಮಾಡ್ತೀರಿ.